ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು ಡಿಫ್ರೆಂಟಾಗಿ ಪೈನಾಪಲ್ಲಿಂದ ಜಿಲೇಬಿ ಮಾಡೋದು ತೋರಿಸ್ಕೊಡ್ತೀನಿ. ಪೈನಾಪಲ್ಲಲ್ಲಿ 2-3 ಥರ ವೆರೈಟಿ ಜಿಲೇಬಿ ಮಾಡ್ಬೋದು. ಅದನ್ನು ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತೀನಿ. ಈ ಹಬ್ಬದ ಟೈಮಲ್ಲಿ ನೀವು ಫ್ರೂಟ್ಸ್ ಎಲ್ಲ ತಂದಾಗ ಈ ಥರ ಒಂದು ಡಿಫ್ರೆಂಟ್ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ. ಬನ್ನಿ, ಇವಾಗ ಜಿಲೇಬಿ ಯಾವ ರೀತಿ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಒಂದು 5 ಸ್ಲೈಸ್ ಆಗೋಷ್ಟು ಪೈನಾಪಲ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೀವು ಬೇಕಂದರೆ ಕ್ಯೂಬ್ಸಾಗಿ ಸಹ ಕಟ್ ಮಾಡ್ಕೊಬೋದು. ಅರ್ಧ ಕಪ್ಪು ಮೈದಾ ಹಿಟ್ಟು ತೆಗೆದಿಟ್ಕೊಂಡಿದ್ದೀನಿ. 1 ಕಪ್ ಆಗೋಷ್ಟು ಸಕ್ಕರೆ ಬೇಕು, ಮಿನಿಮಮ್ 200 ಗ್ರಾಮ್ ಆಗೋಷ್ಟು. 1 ಟೇಬಲ್ ಸ್ಪೂನು ದೊಡ್ಡ ಸ್ಪೂನಲ್ಲೇ ಮೊಸರು ತೊಗೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ನಿಂಬೆ ರಸ, ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ, 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು, ಮತ್ತು ಯೆಲ್ಲೋ ಫುಡ್ ಕಲರ್ 1/4 ಟೀ ಸ್ಪೂನ್, ಸೋಡಾ 1/4 ಟೀ ಸ್ಪೂನ್, ಮಾಡೋದಕ್ಕೆ ಎಣ್ಣೆ. ಈಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಮೊದಲಿಗೆ ಪೈನಾಪಲ್ನ ನಾನು ರೌಂಡಾಗಿ ಕಟ್ ಮಾಡಿದ್ದೀನಲ್ವ, ಆ ಮಧ್ಯದಲ್ಲಿ ಈ ಥರ ನನ್ನ ಹತ್ರ ಮೋಲ್ಡ್ ಇತ್ತು ಬಿಸ್ಕೆಟ್ದು, ಅದರಿಂದ ನಾನು ರೌಂಡಾಗಿ ಕಟ್ ಮಾಡ್ತಾಯಿದ್ದೀನಿ. ಅದಿಲ್ಲಾಂದರೆ ನೀವು ಹಾಗೆ ಡೈರೆಕ್ಟಾಗಿ ಮಾಡ್ಕೊಬೋದು, ಅಥವಾ ಚಾಕುನಲ್ಲಿ ಸಹ ರೌಂಡಾಗಿ ಕಟ್ ಮಾಡ್ಕೊಬೋದು. ಅದು ಇಲ್ಲಾಂದರೆ ಈ ಥರ ನಾನು ಹೇಳ್ದಂಗೆ ಕ್ಯೂಬ್ ಸೈಜ್ ಸಹ ಕಟ್ ಮಾಡ್ಕೊಬೋದು. ಈ ಥರ ಮಾಡೋದಕ್ಕೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಈಗ ಒಂದು ಬೌಲ್ಗೆ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ, ಮತ್ತು ಮೈದಾ ಹಿಟ್ಟು ಜೊತೆಗೆ ಕಾರ್ನ್ಫ್ಲೋರು. ನಿಮ್ಮ ಹತ್ರ ಕಾರ್ನ್ಫ್ಲೋರ್ ಇಲ್ವಾ, ಅಕ್ಕಿ ಹಿಟ್ಟು 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಯೆಲ್ಲೋ ಫುಡ್ ಕಲರು ಆಪ್ಷನಲ್ ಇದೆ, ಫುಡ್ ಕಲರು ಬೇಕು ಅಂದರೆ ಹಾಕ್ಕೊಳ್ಳಿ. ಒಂದು 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ, ಸುಮಾರು ಒಂದು 2 ಚಿಟಿಕೆ ಅಷ್ಟು ಸೋಡಾ, 1 ಟೇಬಲ್ ಸ್ಪೂನ್ ಮೊಸರು. ನೀವು ಮೊಸರು ಇಷ್ಟಪಡಲ್ಲ ಅಂದರೆ ಅದ್ರ ಬದಲು ನಿಂಬೆ ರಸ ಹೇಳಿದ್ದೀನಲ್ವ, ಅದನ್ನೇ ಹಾಕ್ಕೋಬೋದು. ಅದೇ ಜಿಲೇಬಿಗೆ ಮೊಸರು ಹಾಕಿದ್ರೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರೋದು. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಿಂಬೆ ರಸ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಯಾವುದೇ ರೀತಿ ಗಂಟಿಲ್ದಿರ ಚೆನ್ನಾಗಿ ಇದನ್ನು ಕ್ರೀಮಿಯಾಗಿ ಪೇಸ್ಟ್ ಥರ ಕಲಿಸ್ಕೊಬೇಕಾಗುತ್ತೆ. ಆದರೆ ಜಾಸ್ತಿ ಗಂಟು ಇರಬಾರ್ದು, ನಿಧಾನಕ್ಕೆ ಕಲಿಸ್ಕೊಳ್ಳಿದ್ದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಒಂದು ಪೇಸ್ಟ್ ಥರ ತಯಾರಾಗಬೇಕು. ನಾರ್ಮಲ್ ಖಾರ ಬೂಂದಿ ಕಲಿಸ್ತಿರಲ್ಲ, ಆ ಥಿಕ್ನೆಸ್ ಇದ್ದರೆ ಸಾಕು. ಇವಾಗ ಇದು ನೋಡ್ತಾ ಇರ್ಬೋದು, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಈ ಥರ ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ನಿಮಗೆ ಏನಿಲ್ಲ ಅಂದ್ರೂ ಒಂದು 10 ಪೈನಾಪಲ್ ಪೀಸ್ ಇದ್ದರೆ ಸಾಕಾಗುತ್ತೆ. ಉಳಿದಿರೋದು ನೀವು ನಾರ್ಮಲ್ ಒಂದು ಪೈಪಿಂಗ್ ಕವರ್ಗೆ ಹಾಕಿ ಜಿಲೇಬಿ ಥರನೂ ಮಾಡ್ಕೊಬೋದು. ಈಗ ಹಿಟ್ಟು ರೆಡಿಯಾಗಿದೆ, ಪಾಕ ಮಾಡ್ಕೊಳ್ಳೋಣ. ಪಾಕಕ್ಕೆ 1 ಕಪ್ ಪಾಕಕ್ಕೆ ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊಳ್ಳಿ. ಬೈ ಚಾನ್ಸ್ ನೀರು ಕಡಿಮೆ ಅನಿಸಿದ್ರೆ ಇನ್ನೊಂದು 2 ಟೇಬಲ್ ಸ್ಪೂನ್ ನೀರು ಎಕ್ಸ್ಟ್ರಾ ಹಾಕ್ಕೊಳ್ಳಿ, ಏನೂ ಆಗೋದಿಲ್ಲ. ನಾನು ಸಹ ಅದೇ ರೀತಿ ಹಾಕ್ಕೊತೀನಿ, ಒಂದು 2 ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊತೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳೋಣ. ಒಂದೆಲೆ ಪಾಕ ಬರಬೇಕು. ಟೈಮಿಂಗ್ ಪ್ರಕಾರ 10 ನಿಮಿಷಕ್ಕೆಲ್ಲ ಪಾಕ ರೆಡಿ ಆಗುತ್ತೆ. ಒಂದೆಲೆ ಪಾಕ ಬಂದರೆ ಸಾಕು. ಈ ಪಾಕ ಗಟ್ಟಿಯಾಗಬಾರ್ದಂದ್ರೆ ಅದಕ್ಕೊಂದು 4-5 ಹನಿ ನಿಂಬೆ ರಸ ಹಾಕಬೇಕು. ಅವಾಗ ಹಾಕಿದ್ರೆ ಆ ಸಕ್ಕರೆ ಪಾಕ ಅನ್ನೋದು ಕ್ರೀಮಿಯಾಗಿ ಆಗೇ ಇರುತ್ತೆ, ಆದರೆ ಗಟ್ಟಿ ಆಗೋದಿಲ್ಲ. ಮತ್ತು ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ಇದಕ್ಕೂ ಸಹ ನೀವು ಬೇಕಂದರೆ ಫುಡ್ ಕಲರ್ ಹಾಕ್ಕೊಬೋದು. ಹಾಗೆ ನೋಡಿ, ಪಾಕ ರೆಡಿಯಾಗಿದೆ. ಪಾಕ ತಣ್ಣಗಾಗಬಾರ್ದು, ಸ್ವಲ್ಪ ಬಿಸಿಯಾಗಿ ಆಗೇ ಇರಬೇಕು. ಇವಾಗ ಹಿಟ್ಟು ಸಹ ರೆಡಿಯಾಗಿದೆ. ಪೈನಾಪಲ್ ಜಿಲೇಬಿ ಯಾವ ರೀತಿ ಮಾಡೋದಂತ ನೋಡೋಣ. ಇದೇ ಟೈಮಲ್ಲಿ ಎಣ್ಣೆ ಸಹ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆದರೆ ಮೀಡಿಯಮ್ ಹೀಟಲ್ಲೇ ಇರಬೇಕು. ಇವಾಗ ಈ ಬ್ಯಾಟರಲ್ಲಿ ನಾನು ಪೈನಾಪಲ್ನ ಡಿಪ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೋ ತಿನ್ನೋದಕ್ಕೂ ಅಷ್ಟೇ ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ಫ್ರೂಟಲ್ಲೂ ಈ ಥರ ಮಾಡ್ಬೋದು ಅನ್ನೋ ಕನ್ಫ್ಯೂಸ್ ನಿಮಗಿರುತ್ತೆ, ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಇನ್ನೂ ಒಂದು ಥರ ಮಾಡ್ತಾರೆ, ಅದನ್ನು ನೆಕ್ಸ್ಟ್ ಟೈಮ್ ತೋರಿಸ್ಕೊಡ್ತೀನಿ. ಕೆಲವರು ನೀವು ಕೇಳೋವಂಥ ರೆಸಿಪಿನ ಅಪ್ಲೋಡ್ ಮಾಡ್ತಾಯಿಲ್ಲ ಯಾಕೆ ಮೇಡಮ್ ಅಂತ ಕೇಳ್ತಾನೆ ಇದ್ದೀರಾ. ನನಗೂ ಬೇಜಾರಾಗ್ತಾ ಇದೆ ತೋರಿಸ್ತಾ ಇರೋದಕ್ಕೆ. ಯಾಕಂದರೆ ಕೆಲವೊಂದು ಅಡುಗೆಗೆ ಕೆಲವೊಂದು ಐಟಮ್ ಬೇಕಾಗುತ್ತೆ, ಅದು ನಮ್ಮ ಏರಿಯಾದಲ್ಲಿ ಸಿಗೋದಿಲ್ಲ. ಹಂಗಾಗಿ ನಾನು ಲೇಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನೀವು ಕೇಳೋವಂಥ ರೆಸಿಪಿನ ಖಂಡಿತ ಮಾಡೇ ಮಾಡ್ತೀನಿ. ಇವಾಗ ಈ ಜಿಲೇಬಿನ ನಾನು ಒಂದು 3 ನಿಮಿಷ ಫ್ರೈ ಮಾಡ್ಕೊಂಡಿದ್ದೆ. ಮೀಡಿಯಮಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಅದು ಸ್ವಲ್ಪ ಗರಿಯಾಗಿ ಬರುತ್ತೆ. ಆಮೇಲೆ ಇದನ್ನು ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡು 1 ನಿಮಿಷ ಬಿಟ್ಟರೆ ಸಾಕು. ಆನಂತರ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಬೋದು. ಇದನ್ನು ನೀವು ಮರುದಿನವೂ ಇಟ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಉಳಿದಿರೋದು ಇದೇ ರೀತಿ ಮಾಡ್ಕೊತೀನಿ. ಇವಾಗ ಇದು ರೆಡಿಯಾಗಿದೆ, ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ಯಾರಾದರೂ ಗೆಸ್ಟ್ ಬಂದಾಗ ಮನೇಲಿ ಈ ಥರ ಫ್ರೂಟ್ ಇದ್ದಾಗ ತಕ್ಷಣವೇ ಒಂದು 10 ನಿಮಿಷಕ್ಕೆಲ್ಲ ಮಾಡಿಕೊಡ್ಬೋದು. ಸೊ ಖಂಡಿತ ಇವತ್ತು ತೋರಿಸಿರೋಂಥ ಈ ಡಿಫ್ರೆಂಟ್ ಆದ ಪೈನಾಪಲ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಪೈನಾಪಲ್ಲಲ್ಲೂ ನಾನು ಕೇಸರಿ ಬಾತ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಸೊ ಈ ರೆಸಿಪಿ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.